ಪ್ರಸ್ತುತ ನ್ಯೂಸ್ ಡೆಸ್ಕ್ಗೆ ಸ್ವಾಗತ. ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಕಣ್ಮರೆಯಾಗಲಿದೆ ಎಂದು ರಾಜಕೀಯ ತಜ್ಞರು ಮತ್ತು ಪ್ರತಿಪಕ್ಷಗಳು ಹೇಳುತ್ತಲೇ ಇದ್ದಾರೆ. ಇವಿಎಂಗಳು ಬಿಜೆಪಿಗರ ಕೈಯಲ್ಲಿದೆ ಎಂದು ಇಡೀ ದೇಶವೇ ಹೇಳುತ್ತಿರುವಾಗ ಚುನಾವಣೆಯ ಪ್ರಸ್ತುತತೆ ಈ ಹಿಂದೆಯೇ ಅಸ್ತವ್ಯಸ್ತವಾಗಿದೆ. ಈ ದೇಶದ ಬೆನ್ನೆಲುಬಾಗಿರುವ ರೈತರನ್ನೇ ವಂಚಿಸಲು ಪ್ರಯತ್ನಿಸುತ್ತಿರುವ ಮೋದಿ ಮತ್ತು ಅವರ ಪಕ್ಷದ ಮನಸ್ಸು ಹೊರಭಾಗದಲ್ಲಿ ಕಾಣುವುದಕ್ಕಿಂತ ಹೆಚ್ಚು ಪೈಶಾಚಿಕ ಮತ್ತು ಕ್ರೂರವಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ದೇಶದ ಪ್ರಜಾಪ್ರಭುತ್ವ ಸಾಂವಿಧಾನಿಕ ಮೌಲ್ಯಗಳನ್ನೇ ಬುಡಮೇಲುಗೊಳಿಸುತ್ತಿರುವ ಮೋದಿಯವರ ನಡೆಯು ದೊಡ್ಡ ಅಪಾಯಕ್ಕೆ ಕೊಂಡೊಯ್ಯುತ್ತಿದೆ ಎಂದು ದೃಢೀಕರಿಸುತ್ತಿರುವ ಅಂತಾರಾಷ್ಟ್ರೀಯ ವರದಿಯೊಂದು ಬಿಡುಗಡೆಯಾಗಿದೆ. ಭಾರತವನ್ನು ಏಕಪಕ್ಷೀಯ ರಾಷ್ಟ್ರವನ್ನಾಗಿ ಮಾಡಲು ನರೇಂದ್ರ ಮೋದಿ ಪ್ರಯತ್ನಿಸುತ್ತಿದ್ದಾರೆ ಎಂದು ವಿಶ್ವಪ್ರಸಿದ್ಧ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯಾಗಿರುವ ದಿ ಎಕನಾಮಿಸ್ಟ್ ವರದಿ ಮಾಡಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ನೀತಿಗಳು ದುರ್ಬಲಗೊಳ್ಳುವುದರೊಂದಿಗೆ ಅವುಗಳನ್ನು ಎತ್ತಿ ಹಿಡಿಯಬೇಕಾದ ಸಂಸ್ಥೆಗಳು ತೀವ್ರವಾಗಿ ಅಪಮೌಲ್ಯಗೊಂಡಿದೆ. ಸುಪ್ರೀಂ ಕೋರ್ಟ್, ಚುನಾವಣಾ ಆಯೋಗ, ಮಾಹಿತಿ ಹಕ್ಕು ಆಯೋಗ, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವದ ರಕ್ಷಕರಾಗಬೇಕಿದ್ದ ಎಲ್ಲ ಸಂಸ್ಥೆಗಳು ಈಗ ಸಂಪೂರ್ಣವಾಗಿ ಮೋದಿ ಮತ್ತು ಬಿಜೆಪಿಯ ನಿಯಂತ್ರಣದಲ್ಲಿದೆ ಎಂಬ ಗಂಭೀರವಾದ ವರದಿಯೊಂದನ್ನು ದ ಎಕನಾಮಿಸ್ಟ್ ಬಿಡುಗಡೆ ಮಾಡಿದೆ. ಮುಂಬೈ ಪೊಲೀಸರು ಅರ್ನಬ್ ಗೋಸ್ವಾಮಿಯ ವಿರುದ್ಧ ದಾಖಲಿಸಿದ್ದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತ್ವರಿತವಾಗಿ ಪರಿಗಣಿಸಿ ವಿಚಾರಣೆ ನಡೆಸಿ ತೀರ್ಪು ನೀಡಿರುವ ಪ್ರಕರಣವನ್ನು ಉಲ್ಲೇಖಿಸಿರುವ ಪತ್ರಿಕೆ ತಮ್ಮ ವರದಿಗೆ ಈ ಘಟನೆಯನ್ನ ಒಂದು ಉದಾಹರಣೆಯನ್ನಾಗಿ ಸೂಚಿಸುತ್ತಿದೆ. ಸುಪ್ರೀಂ ಕೋರ್ಟಿನಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಇರುವಾಗ ಕೆಳ ನ್ಯಾಯಾಲಯವನ್ನು ಸಹ ತಲುಪದೆ ಅರ್ನಬ್ ಗೋಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಮಧ್ಯಪ್ರವೇಶಿಸಿದೆ. ಅನೇಕ ಪ್ರಮುಖ ಸಾಂವಿಧಾನಿಕ ಪ್ರಕರಣಗಳು ಕೂಡ ನ್ಯಾಯಾಲಯದಲ್ಲೇ ಬಾಕಿ ಇದೆ ಎಂದು ದ ಎಕನಾಮಿಸ್ಟ್ ವರದಿ ಮಾಡಿದೆ. ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿರುವುದು, ಹಲವಾರು ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳಿಗೆ ತುತ್ತಾಗಿರುವ ಎಲೆಕ್ಟ್ರಾಲ್ ಬಾಂಡ್ಗಳ ಸಿಂಧುತ್ವಕ್ಕೆ ಸಂಬಂಧಿಸಿದ ಪ್ರಕರಣಗಳು, ಪೌರತ್ವ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ಅಸ್ತಿತ್ವವನ್ನು ಪ್ರಶ್ನಿಸಿರುವುದು ಸೇರಿದಂತೆ ಹಲವಾರು ಮಾನವ ಹಕ್ಕುಗಳ ಉಲ್ಲಂಘನೆಗೆ ವಿರುದ್ಧವಾದ ಪ್ರಕರಣಗಳು ಸುಪ್ರೀಂ ಕೋರ್ಟಿನಲ್ಲಿ ತಿಂಗಳುಗಳ ಕಾಲ ಅಥವಾ ವರ್ಷಗಟ್ಟಲೆ ಬಾಕಿಯಾಗಿರುವಾಗ ಅರ್ನಬ್ ಗೋಸ್ವಾಮಿಯ ಪ್ರಕರಣವನ್ನು ಬಹಳ ಬೇಗನೆ ಪರಿಗಣಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಂದು ಭಾರತವು ಹಂಗೇರಿ, ಟರ್ಕಿ ಮತ್ತು ಪೋಲೆಂಡ್ನಂತಹ ದೇಶಗಳಲ್ಲಿ ಕಂಡುಬರುವಂತೆ ಅಥವಾ ಅದಕ್ಕಿಂತ ಹೆಚ್ಚು ತೀವ್ರವಾದ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಭಾರತ ಪ್ರದರ್ಶಿಸುತ್ತಿದೆ ಎಂದು ವರದಿ ಉಲ್ಲೇಖಿಸಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಕಾನೂನಿನ ನಿಯಮ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯದ ವಿಷಯದಲ್ಲೂ ಭಾರತ ಈ ದೇಶಗಳಿಗಿಂತ ಹಿಂದುಳಿದಿದೆ ಎಂದು ದ ಎಕನಾಮಿಸ್ಟ್ ಅಭಿಪ್ರಾಯಪಟ್ಟಿದೆ. ದೆಹಲಿಯ ಸೆಂಟ್ರಲ್ ವಿಸ್ಟಾದ ಪುನರ್ನಿರ್ಮಾಣವನ್ನು ನರೇಂದ್ರ ಮೋದಿಯವರ ಸರ್ವಾಧಿಕಾರಿ ಧೋರಣೆಗೆ ಮತ್ತೊಂದು ಪುರಾವೆಯಾಗಿ ದ ಎಕನಾಮಿಸ್ಟ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ಇದರಲ್ಲಿ ಹೊಸ ಸಂಸತ್ತು ಮತ್ತು ಪ್ರಧಾನಿಗೆ ಹೊಸ ನಿವಾಸವನ್ನು ಒಳಗೊಂಡಿದೆ. ಭಾರತವು ಸರ್ವಾಧಿಕಾರವನ್ನು ತಲುಪುವ ಹಾದಿಯಲ್ಲಿದೆ ಎಂದು ದ ಎಕನಾಮಿಸ್ಟ್ ಹೇಳಿದೆ. ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತಹ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ಭಾರತದ ಬಗ್ಗೆ ದೀರ್ಘಕಾಲದಿಂದ ಎಚ್ಚರಿಸುತ್ತಿದ್ದ ಮತ್ತು ಕಳವಳ ವ್ಯಕ್ತಪಡಿಸುತ್ತಿದ್ದುದನ್ನು ದೃಢೀಕರಿಸುವ ಈ ವರದಿಯು ಪ್ರತಿಯೊಬ್ಬ ಭಾರತೀಯರನ್ನ ಚಿಂತೆಗೀಡು ಮಾಡುತ್ತಿದೆ. ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ಡೆಸ್ಕ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.